ನನ್ನ ತಂಗಿಯ ಅತ್ತೆ. ಅವ ಇವತ್ತು ನಾನು ಮಟನ್ ಸಾಂಬಾರು ಮಟನ್ ಸುಕ್ಕ ಮಾಡಿದೀನಿ. ಹೆಂಗ್ ಬಂದಿದೆ ಅಂತ ಆಮೇಲೆ ರಿವ್ಯೂ ಕೊಟ್ಬಿಟ್ಟೆ ಹೋಗ್ಬೇಕು. ಸೊಸೆ ಬಸ್ರಿ ಆಗಿದ್ದಾಳೆ. ಅವಳಿಗೆ ಏನಾರ ಬೈಕೆ ಇದ್ರೆ ಸೀರೆದೇನಾರ ಬೈಕೆ ಇದ್ರೆ ತೀರ್ಲಿ ಅಂತ. ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಹಾಸ್ಪಿಟಲ್ಗೆ ಹೋಗ್ತಿದ್ವಿ ವ್ಯಾಕ್ಸಿನ್ಗೆ ಅಂತ ಹೇಳ್ಬಿಟ್ಟು. ನನ್ನ ಮಗಳು ನೋಡಿ ಹೆಂಗ್ ರೆಡಿ ಆಗಿದ್ದಾಳೆ. ಹಾಯ್ ಮಾಡು, ಹಾಯ್. ಹಾಗೆ ನಮ್ಮ ಮತ್ತೆ ಹಲ್ಲು ನೋವಿತ್ತು, ಸೊ ಅವರು ಕೂಡ ಹಾಸ್ಪಿಟಲ್ಗೆ ಹೋಗ್ತಿದ್ದಾರೆ. ನಾನು ಮೇಲೆ ನೆಕ್ಸ್ಟ್ ನಮ್ಮ ಅಮ್ಮ ಮನೆಗೆ ಹೋಗ್ತೀನಿ. ಹಾಯ್ ಹಾಯ್. ಮೊದಲಿಗೆ ನನ್ನ ವಿಡಿಯೋ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಬನ್ನಿ ಇವಾಗ ಹಾಸ್ಪಿಟಲ್ಗೆ ಹೋಗೋಣ. ಚುಚ್ಚಿಸ್ಕೋತಿ ಇಂಜೆಕ್ಷನ್ ವ್ಯಾಕ್ಸಿನ್ ಹಾಕಿಸ್ಕೋತೀಯಾ? ಮೈ ಅಂತ ಅವಳು ಆಗ್ಲೇ ದೊಡ್ಡವಳಮ್ಮ ಇವಳು. ನೆನಪಾಗ್ತೈತೆ ಅವಳಿಗೆ ಎಲ್ಲ ಅಲ್ವಮ್ಮ? ನಿನ್ಗೂ ನೋಡಕ್ ಇಷ್ಟ ತಾನೆ, ಸುತ್ತಕ್ ಇಷ್ಟ ತಾನೆ? ಹೌದು ತಾನೆ? ಹೌದು ತಾನೆ? ಆದ್ರೆ ನಿಮ್ಮ ಅಪ್ಪ ಮಾತ್ರ ಸುತ್ತೋದು, ನಮ್ಮನ್ ಮಾತ್ರ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು. ತಲ್ಕಾವೇರಿ ಮಡಿಕೇರಿನಾ ಅಮ್ಮ? ಅಷ್ಟು ದೂರನಾ? ಆಗಲ್ಲ ಬಿಟ್ಟು. ಸುತ್ತದೇನಮ್ಮ ನಿಂಗೆ 2 ವರ್ಷ ಆದ್ಮೇಲೆ ನಾವು ಪುಟ್ಟು? ಯಾಕೆ ಸೈಲೆಂಟ್ ಆಗಿ ಕೂತಿದೀಯ ಮುದ್ದಮ್ಮ? ಲವ್ ಬಂಗಾರಿ ಯಾಕಪ್ಪ? ಪುಟ್ಟು ಬಾಯ್ಲಿ ವ್ಯಾಕ್ಸಿನ್ ಹಾಕಿಸ್ಕೊಳಕ್ ಹೋಗ್ತಿ ಈಗ? ವ್ಯಾಕ್ಸಿನ್ ಹಾಕಿಸ್ಕೊಳ್ಳ ಅಪ್ಪ ಅಜ್ಜಿ. ಗೈಸ್, ಇವಾಗ ನಮ್ಮ ಅಮ್ಮ ಮನೆಗೆ ಹೋಗ್ತಿದೀವಿ ಆಟೋ ಬುಕ್ ಮಾಡ್ಕೊಂಡು. ನಮ್ಮ ಮಗು ಅಂತೂ ವ್ಯಾಕ್ಸಿನ್ ಹಾಕೋ ಮುಂಚೆ ಹೇಳ್ತಾಳೆ, ವ್ಯಾಕ್ಸಿನೇಷನ್ ಮುಗಿದ್ಮೇಲೆ ಅಳಲ್ಲ. ಅಷ್ಟೊಂದು ಪೈನ್ ಇಲ್ಲ ಬಂಗಾರಿಗೆ. ಇವಾಗ ಆಟೋ ಬುಕ್ ಮಾಡ್ಕೊಂಡು ಹೊರಡ್ಬೇಕು. ನನ್ನ ಹಸ್ಬೆಂಡ್ ನಮ್ಮ ಮತ್ತೆ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು. ಹಾಗೆ ಅವರು ಟ್ರಿಪ್ಪಿಗೆ ಬೇರೆ ಹೋಗ್ತಿರೋದ್ರಿಂದ ರಿಟರ್ನ್ ಬರಲ್ಲ. ಸೊ ದಟ್ ಅದರಿಂದ ನಾವೇ ಆಟೋ ಬುಕ್ ಮಾಡಿ ಅಮ್ಮ ಮನೆಗೆ ಹೋಗ್ಬೇಕು. ಪುಟ್ಟು ಹೋಗೋಣ, ಅಜ್ಜಿ ಮನೆಗೆ ಹೋಗೋಣ. ಓಡ್ಬಾ ಬಂಗಾರಿ. ಎಲ್ಲರಿಗೂ ಸ್ಮೈಲ್ ಕೊಡು. ಗೈಸ್, ಹಾಸ್ಪಿಟಲ್ ಇಂದ ಬಂದ್ವಿ ಆಟೋ ಬುಕ್ ಮಾಡ್ಕೊಂಡು. ಏನಕ್ಕೆ ಬಂದಿದ್ದೀನಿ ನಮ್ಮ ಅಮ್ಮ ಮನೆಗೆ ಅಂತ ಹೇಳಿದ್ರೆ, ಮೊನ್ನೆ ಅಷ್ಟೇ ಬಂದಿದ್ದೆ, ಮತ್ತೆ ಇವತ್ತು ಬಂದಿದ್ದೀನಿ. ಯಾಕೆ ಅಂತಂದ್ರೆ ನನ್ನ ತಂಗಿ ನೋಡಕ್ಕೆ ಅವ್ರ ಹಸ್ಬೆಂಡ್ ಮನೆ ಕಡೆ ರಿಲೇಟಿವ್ಸ್ ಬರ್ತಿದ್ರು. ಸೊ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ. ನಮ್ಮ ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು, ನಮ್ಮ ಅಮ್ಮನೆ ಮಾಡುತ್ತೆ, ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಬಂದೆ. ನನ್ನ ಮಗಳು ನೋಡಿ ಇಲ್ಲಿ ಹಿಂದೆ ಇಟ್ಕೊಂಡು ಆಟ ಆಡೋದೇನೆ. ಅವಳ ಫ್ರಾಕ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಹಾಯ್ ಮಾಡು ಲೋಕ. ಹಾಯ್. ಇದೊಂದೇ ಅವಳಿಗೆ ಬರೋದು. ಆಯೊಂದ್ ಮಾಡ್ತಾಳೆ ಮತ್ತೆ ಕ್ಲಾಪ್ಸ್ ಹಾಕ್ತಾಳೆ. ಗೈಸ್, ಇವಾಗ ನಾನು ಮಟನ್ ಸುಕ್ಕ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಮ್ಮ ಮೈದ್ನವ್ರಿಗೆ ತುಂಬಾನೇ ಇಷ್ಟ ಮಟನ್ ಸುಕ್ಕ ಅಂದ್ರೆ. ಮಟನ್ ಸಾಂಬಾರ್ ಜೊತೆಗೆ ಮಟನ್ ಸುಕ್ಕ ಅವ್ರಿಗೆ ಇಷ್ಟ ಅಂತವ ನನ್ನ ತಂಗಿ ಹೇಳಿದ್ಲು. ಅದರಿಂದ ಮಟನ್ ಸುಕ್ಕ ಪ್ರಿಪೇರ್ ಮಾಡ್ತಿದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ನನಗೂ ಅಷ್ಟೇ, ನಾನೊಂದು 3 ಸರಿ ಮಾಡಿದ್ದು, ಅಂದ್ರೆ ಯೂಟ್ಯೂಬ್ ಅಲ್ಲಿ ನೋಡೇನೆ ಅದನ್ನ ಟ್ರೈ ಮಾಡಿದ್ದು. ಸಕ್ಕ ಟೇಸ್ಟಿ ಆಗಿತ್ತು, ನನಗೂ ಇಷ್ಟ ಆಯ್ತು ತಿನ್ನೋಕೆ. ನೀವು ಬೇಕಿದ್ರೆ ಹೋಗಿ ಟ್ರೈ ಮಾಡಿ. ನಾನು ಬೇಕಿದ್ರೆ ಶಾರ್ಟ್ಸ್ ಅಪ್ಲೋಡ್ ಮಾಡ್ತೀನಿ, ಅದ್ರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅಂತ ನಾ ವಿಡಿಯೋ ಮಾಡಿ ತೋರಿಸ್ತೇನೆ. ತುಂಬಾನೇ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ಬೇಕಿದ್ರೆ. ಯಾಕಪ್ಪುಟ್ಟು ನೋಡಿ ಗೈಸ್, ನನ್ ಮಗಳು ಎದ್ಬಿಟ್ಟು ಅಳ್ತಾ ಇದ್ದಾಳೆ. ಮಲ್ಕೊಂಡ್ಬಿಟ್ಟಿತ್ತು, ಅಮ್ಮ ಕಾಣಿಸ್ಲಿಲ್ವಲ್ಲ, ಅಳ್ತಾ ಇದೆ. ಹಾಯ್ ಮಾಡು. ನೋಡಿ ಗೈಸ್, ನನ್ ಮಗಳು ಹೆಂಗ್ ಹರಡಿಟ್ಟಿದ್ದಾಳೆ ಪಾಪ. ನಮ್ಮ ಅಮ್ಮನ್ಗೆ 2 ಕೆಲಸ ಕೊಡ್ತಿದ್ದಾಳೆ. ಹಾಕೋಬಾರ್ದು ಬಾಯಿಗೆ, ತೆಗಿ ಹೊರಗ್ ತೆಗಿ. ಗೈಸ್, ಮಟನ್ ಸಾಂಬಾರು ಆಯ್ತು. ಮಟನ್ ಸುಕ್ಕ ನೋಡಿ ಹೆಂಗ್ ಮಾಡಿದೀನಿ ತೋರಿಸ್ತೀನಿ ರೀ. ನೋಡಿ ಸಕ್ಕತ್ತಾಗಿದೆ ಟೇಸ್ಟ್ ಅಂತೂ. ನಾನು ಟೇಸ್ಟ್ ಮಾಡಿದೆ, ನಮ್ಮ ಅಮ್ಮನು ಟೇಸ್ಟ್ ಮಾಡ್ತು. ಹೆಂಗೈತೆ ಇರಿ ಕೇಳ್ತೀನಿ ನಮ್ಮ ಅಮ್ಮನ. ಅಮ್ಮ ಹೆಂಗಿತ್ತು ಹೇಳಮ್ಮ ಟೇಸ್ಟ್? ತುಂಬಾ ಚೆನ್ನಾಗಿ ಬಂದೈತೆ ಅಮ್ಮ. ಸುಳ್ಳು ಹೇಳ್ಬೇಡ, ಆನೆಸ್ಟ್ ರಿವ್ಯೂ ಕೊಡು. ಏನ್ ಖಾರ ಆಗೈತಾ, ಏನಾಗೈತೆ? ಖಾರ ಆಗಿಲ್ಲ, ತುಂಬಾ ಚೆನ್ನಾಗಿ ಬಂದೈತೆ. ನೆಕ್ಸ್ಟ್ ಟೈಮ್ ನೀನು ಈ ರೆಸಿಪಿ ಮಾಡ್ತೀಯಾ? ಮಾಡೋಣ. ನೋಡಿ ಗೈಸ್, ನಮ್ಮ ಅಮ್ಮನಿಗೂ ಇಷ್ಟ ಆಯ್ತು, ನಮ್ಮ ಮೈದ್ನವ್ರಿಗೆ ತುಂಬಾ ಇಷ್ಟ ಅಂತ ನಾನು ಈ ರೆಸಿಪಿನ ರೆಡಿ ಮಾಡಿದ್ದು. ನನ್ನ ಹಸ್ಬೆಂಡ್ಗೂ ಇಷ್ಟ. ಸೊ ದಟ್ ಅದಕ್ಕೆ ನೆನ್ನೆ ಅವರು ರೆಸ್ಟೋರೆಂಟ್ ಅಲ್ಲೆಲ್ಲ ತುಂಬಾ ಟೈಮು ಈ ಚಿಲ್ಲಿ ಚಿಕನ್, ಈ ತರ ಮಟನ್ ಸುಕ್ಕ ಐಟಮ್ಸ್ ಎಲ್ಲ ತುಂಬಾನೇ ಟ್ರೈ ಮಾಡ್ತಿರ್ತಾರೆ. ಅದರಿಂದ ನೆನ್ನೆ ನಾನು ಮನೇಲೆ ಟ್ರೈ ಮಾಡೋಣ ಅಂತ ಮಾಡಿದ್ದೆ. ನಿಜ ತುಂಬಾ ಚೆನ್ನಾಗಿ ಬರ್ತಿದೆ. ಲಾಸ್ಟ್ ಇದು 4th ಟೈಮ್ ನಾನು ಮಾಡಿರೋದು ಮಟನ್ ಸುಕ್ಕ. ತುಂಬಾನೇ ಚೆನ್ನಾಗಿ ಬಂದಿದೆ. ಇವತ್ತೂನು ಮಟನ್ ಸಾಂಬಾರ್ ತೋರಿಸ್ತೀನಿ ರೀ. ಇನ್ನ ಅದು ಕುದಿಬೇಕು ಚೆನ್ನಾಗಿ. ಮಟನ್ ಸಾಂಬಾರ್ ಈ ತರ ಇದೆ, ಬಟ್ ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ. ನನ್ಗಂತೂ ತುಂಬಾ ಇಷ್ಟ ಆಯ್ತು. ನಮ್ಮಮ್ಮ ಇನ್ನ ಟೇಸ್ಟ್ ನೋಡಿಲ್ಲ,
ಆಮೇಲೆ ಹೇಳ್ತೀನಿ ಮಟನ್ ಸಾಂಬಾರ್ ಚೆನ್ನಾಗಿ ಬಂದಿದ್ಯಾ ಇಲ್ವಾ ಅಂದ್ಬಿಟ್ಟು. ನನಗೇನೋ ಪರ್ಫೆಕ್ಟ್ ಆಗಿದೆ. ಇನ್ನ ಸಾಂಬಾರು ಕುದಿಬೇಕು. ಇದನ್ನ ಸ್ವಲ್ಪ ಇಗ್ನೋರ್ ಮಾಡಿ, ಅದು ಮಸಾಲೆ ಎಲ್ಲ ಉರಿತಿರ್ಬೇಕಾದ್ರೆ ಸ್ವಲ್ಪ ಸ್ಪ್ರೆಡ್ ಆಗಿದೆ. ಇನ್ನ ಬೇಯ್ಬೇಕು ಚೆನ್ನಾಗಿ. ಸೊ ಬೆಂದ್ಮೇಲೆ ನಮ್ಮ ಅಮ್ಮಂಗ್ ಟ್ರೈ ಮಾಡಿಸಿ ಹೆಂಗಿದೆ ಅಂತ ಕೇಳ್ತೀನಿ. ನನ್ ಮಗ್ಳುಗುನು ಸಪ್ಪೆದ್ರಲ್ಲೇ ತಿನ್ನಿಸ್ತೆ ಸ್ವಲ್ಪನಾ. ಅವಳಿಗೆ ಇನ್ನು ನಾವು ಸಾಲ್ಟ್ ಮತ್ತೆ ಸ್ಪೈಸಿ ಐಟಮ್ ಏನು ಕೊಟ್ಟಿಲ್ದೇನೆ ಇರೋದ್ರಿಂದ ಸ್ವಲ್ಪ ಲಿಟಲ್ ಬಿಟ್ ಅಷ್ಟೇ ಸಾಲ್ಟ್ ಮತ್ತೆ ಅರಿಶಿನ ಪುಡಿ ಹಾಕಿ ಹುರಿದಿರೋದನ್ನ ಕೊಟ್ಟೆ. ತುಂಬಾ ಚೆನ್ನಾಗಿ ಬಂದಿದೆ ಗೈಸ್. ನಮ್ಮಮ್ಮ ಇವಾಗ ಟೇಸ್ಟ್ ನೋಡಕ್ಕೆ ರೆಡಿ ಆಗ್ತಾ ಇದೆ. ಹೆಂಗ್ ಬಂದಿದೆ ಅಂತ ಗೊತ್ತಿಲ್ಲ. ಐ ಥಿಂಕ್ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತಿದೆ ನನ್ಗೇನೋ. ಸಾಂಬಾರ್ದು ಕಲರ್ ಎಲ್ಲ ನೋಡಿದ್ರೆ. ಬೇಗ ಬೇಗ ಹೇಳ್ಮಾ ಹೆಂಗ್ ಬಂದಿದೆ ಅಂದ್ಬಿಟ್ಟು. ಸಾಲ್ಟ್ ಕಡಿಮೆ ಅನಿಸ್ತಿದೆ ತಾನೇ ಸ್ವಲ್ಪ? ಚೆನ್ನಾಗಿ ಬಂದಿದೆ. ಸ್ವಲ್ಪ ಕಡಿಮೆ ಐತೆ ಸಾಲ್ಟ್. ಸಾಲ್ಟ್ ನನ್ಗೂ ಹಂಗೆ ಅನ್ನಿಸ್ತು. ಬಟ್ ನಿನ್ನ ಕೇಳೋಣ ಒಂದ್ಸರಿ, ನನ್ನ ಬಾಯಿಗೆ ಏನಾದ್ರು ಆತರ ಇದೆಯೇನೋ ಅಂತ ಅನ್ಕೊಂಡು. ಒಂದ್ ಚುಟ್ಟಿ ಅಷ್ಟೇ, ಜಾಸ್ತಿ ಹಾಕೋಂಗಿಲ್ಲ. ಹೌದಾ? ಸಾಂಬಾರ್ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದೈತೆ. ವಾವ್, ಸಕ್ಕತ್ತಾಗಿ ಬಂದಿದೆಯಂತೆ ಬೇಬಿ. ವಾವ್ ವಾವ್. ನೀನು ತಿಂತಿ? ಚಿಚ್ಚಿ ಸಾರು ತಿಂತಿ? ಬುಬ್ 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 ಬುಬ್. ರೈಸ್ ಇವಾಗ ಮಟನ್ ಸಾಂಬಾರು ಮಟನ್ ಸುಕ್ಕ ಎಲ್ಲ ಆಯ್ತು. ನಮ್ಮಮ್ಮ ರೈಸ್ಗೂ ಕೂಡ ಇಟ್ಟಿದೆ. ಇವಾಗ ಮುದ್ದೆಗೆ ಇಡ್ತೀನಿ. ನಾನು ಮುದ್ದೆ ಮಾಡ್ತೀನಿ. ನಾನು ಯೂಶಲಿ ನಮ್ಮ ಮನೆಯಲ್ಲಿ ಮುದ್ದೆ ಮಾಡ್ತೀನಿ. ಅಂದ್ರೆ 4 ಮೆಂಬರ್ಸ್ಗೆ ಅಷ್ಟೇ ಯಾವಾಗ್ಲೂ ನಾನು ರೆಗ್ಯುಲರ್ ಆಗಿ ಮಾಡಿರೋದು. ಅಂದ್ರೆ ಇವಾಗ ನಾನು ಕಲ್ತಿರೋದ್ರಿಂದ. ಬಟ್ ಈ ಟೈಮ್ ಸ್ವಲ್ಪ ಜಾಸ್ತಿ ಜನಕ್ಕೆ ಮಾಡ್ತೀನಿ. ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ ಮುದ್ದೆ, ನೋಡೋಣ. ರೈಸ್ ನಮ್ಮಮ್ಮ ಒಂದು ಟಿಪ್ಸ್ ಹೇಳ್ತು. ಏನಂತ ಹೇಳಿದ್ರೆ, ಈ ತರ ಚರ್ಬಿ ಇರುತ್ತೆ ಅಲ್ವಾ ಸಾಂಬಾರಲ್ಲಿ, ಜಾಸ್ತಿ ಅಗ್ಲಗ್ಲಕ್ ಸ್ಪ್ರೆಡ್ ಆಗ್ಬಿಡುತ್ತೆ. ಸೊ ಈ ತರ ಹಿಂಗ್ ಉಂಡೆ ತರ ಕಟ್ಟಿ ಕಟ್ಟಿ ಬಿಟ್ರೆ ಸ್ಪ್ರೆಡ್ ಆಗಲ್ವಂತೆ. ಇವತ್ತು ಟ್ರೈ ಮಾಡಿದೀನಿ. ನಮ್ಮಮ್ಮ ಹೇಳ್ತು ಅಂತ ಹೇಳ್ಬಿಟ್ಟು ನನ್ಗೆ ಬಿಫೋರ್ ಏನು ಗೊತ್ತಿರ್ಲಿಲ್ಲ ಇದ್ರ ಬಗ್ಗೆ. ನೋಡಿ ಈ ತರ ಗಂಟ್ ಕಟ್ಟಿ ಕಟ್ಟಿ ಬಿಡೋದಂತೆ ಹಿಂಗೆ, ಅವಾಗ ಸ್ಪ್ರೆಡ್ ಆಗಲ್ವಂತೆ ಸಾಂಬಾರಲ್ಲಿ. ನೋಡಿ ಏನೇನೋ ಕಂಡಿಡ್ಕೊಬಿಟ್ಟೈತೆ ನಮ್ಮಮ್ಮ. ನಮ್ಮ ಮೈದ್ನವ್ರಿಗೆ ಮಟನ್ ತಗೊಬನ್ನಿ ಅಂತ ಹೇಳಿದ್ರೆ 1 kg ಮಟನ್ ಏನಾದ್ರು ತರಬೇಕು ಅಂತ ಅಂದ್ರೆ, ಅಷ್ಟು ರಿಕ್ವೈರ್ಮೆಂಟ್ ಇದೆ ಅಂದ್ರೆ ಅರ್ಧ kg ಚರ್ಬಿ ಹಾಕಿಸ್ಕೊಂಡು ಇನ್ ಅರ್ಧ kg ಮಟನ್ ತಗೊಬರ್ತಾರೆ. ಬೇಕಿದ್ರೆ 3/4 kg ಚರ್ಬಿ ಹಾಕಿಸ್ಕೊಂಡು ಇನ್ 1/4 kg ಮಟನ್ ತರ್ತಾರೆ. ಅಷ್ಟಿಷ್ಟ ಚರ್ಬಿ ಅಂತ ಅಂದ್ರೆ. ಅದೇನೋ ನಮ್ಗಷ್ಟು ಅಂದ್ರೆ, ನಾನು ತಿಂತೀನಿ ಚರ್ಬಿನ, ಆದ್ರೆ ಅಷ್ಟೊಂದು ಇಷ್ಟ ಆಗಲ್ಲ. ಇವ್ರಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಯಾವಾಗ ನೋಡು ಅವ್ರು ತರೋ ಮಟನ್ ನಲ್ಲಿ ಚರ್ಬಿ ಇರ್ಲೇಬೇಕು, ಆತರ ಯಾವಾಗ್ಲೂ ತರ್ತಾರೆ. ನೋಡಿ ಇಲ್ಲಿ ಅರ್ಧ kg ಚರ್ಬಿನೇ ಇದೆ ಪಕ್ಕ, ನನಗ್ ಗೊತ್ತಿರಂಗೆ. ನೋಡಿ ಗೈಸ್, ನನ್ ತಮ್ಮ ತಿಂಡಿ ಹುಡುಕ್ತಾ ಇದ್ದಾನೆ ಸ್ಕೂಲಿಂದ ಬಂದಿದ ತಕ್ಷಣ. ತಿನ್ನೋ ಪರವಾಗಿಲ್ಲ. ನೋಡಿ ನೋಡಿ ಈಗಿನ ಮಕ್ಳು ಗೈಸ್, ಸೀರಿಯಸ್ಲಿ ಹೇಳ್ತೀನಿ. ನಮ್ ಕಾಲದಲ್ಲಿ ಹೆಂಗಿತ್ತು ಅಂತ ಹೇಳಿದ್ರೆ ನನ್ಗೆ ಈಗ್ಲೂ ನೆನಪಿದೆ. ನಾವ್ ಹಿಂಗೆ ಸ್ಕೂಲ್ಗೆ ಹೋಗಿ ಬಂದಿದ ತಕ್ಷಣ ಬ್ಯಾಗ್ ಅಲ್ಲಿ ಹಾಕ್ಬಿಟ್ಟು, ಅಂದ್ರೆ ಎಲ್ಲಾ ದಿನನೂ ಅಲ್ಲ, ಅದೊಂದು ಪರ್ಟಿಕ್ಯುಲರ್ ಡೇಸ್ ಗಳಲ್ಲಿ ಮನೇಲಿ ಪಾತ್ರೆ ಇರ್ತಿತ್ತು. ಪಾತ್ರೆ ತೊಳೆಯಕ್ಕೆ ಅಂತ ಅಂದ್ಬಿಟ್ಟು ನಾಲೆಗೆ ಹೋಗ್ಬಿಡ್ತಿದ್ವಿ. ಅದೆಲ್ಲ ಒಂಥರ ಚೆನ್ನಾಗಿದೆ ನೆನೆಸ್ಕೊಂಡ್ರೆ. ಈಗಿನ ಮಕ್ಳು ಹೆಂಗೆ ಅಂತ ಅಂದ್ರೆ, ಸ್ಕೂಲಿಂದ ಬಂದಿದ ತಕ್ಷಣ ಸ್ನಾಕ್ಸ್ ಏನಾದ್ರು ಸರ್ಚ್ ಮಾಡ್ತಾರೆ. ಎಷ್ಟು ಅಪ್ಡೇಟ್ ಆಗಿದೆ ನೋಡಿ ಜನರೇಷನ್, ಆಗ್ತಾನು ಇದೆ. ಬಿಟ್ರೆ ಇನ್ನ ಹೊರ್ಗಡೆ ಹೋಗಿ ಆಟ ಆಡ್ತಿದ್ವಿ. ಆಮೇಲೆ ನಮ್ಗುನು ಮತ್ತೆ ಬೆಳೀತಾ ಬೆಳೀತಾ ನಮಗೂ ಜಾಸ್ತಿ ಹೊಟ್ಟೆ ಹಸ್ವಾಗ್ತಿತ್ತು ಇದ್ರ ಟೈಮಲ್ಲೆಲ್ಲ. ಸ್ಕೂಲಿಂದ ಬಂದಿದ ತಕ್ಷಣ ತಿನ್ಬೇಕು ಅಂತ ಅಂದ್ಬಿಟ್ಟು. ಅವಾಗ ಮನೇಲಿ ಏನು ಇವಾಗ ಮಾರ್ನಿಂಗ್ ಏನಾದ್ರು ಟಿಫನ್ ಇದ್ರೆ ಅದನ್ನೇ ಹಾಕೊಂಡು ತಿನ್ಕೊಂಡು ಮತ್ತೆ ಆಟ ಆಡಕ್ ಹೋಗ್ತಿದ್ವಿ ನಾವು ರೆಡಿ ಆಗ್ಬಿಟ್ಟು. ಎಷ್ಟು ಚೆನ್ನಾಗಿದೆ ಅಲ್ಲ ದಿನಗಳು. ಇವಾಗ ಥಿಂಕ್ ಮಾಡಿದ್ರೆ, ಇವಾಗ ನಾವೇ ಮಕ್ಳು ಮಾಡ್ಕೊಂಡು ಮಕ್ಳನ್ ಸಾಕಿ, ಅಯ್ಯೋ ಏನ್ ಕಷ್ಟ. ಈ ಮದ್ವೆ ಎಲ್ಲ ಬೇಕಾ ಅನ್ಸುತ್ತೆ ಸಮ್ ಟೈಮು. ಐಸ್ ನಮ್ ಪಾಪು ಅಂತೂ ನನ್ನ ತಮ್ಮ ಜೊತೆ ಎಷ್ಟ್ ಚೆನ್ನಾಗಿ ಆಟ ಆಡುತ್ತೆ ಗೊತ್ತಾ. ನೋಡಿ ಅಲ್ಲಿ ಗೈಸ್, ನನ್ ತಂಗಿ ಇದಾರಲ್ಲ, ಅವ್ರ ಅತ್ತೆ ಯಾರು ಗೊತ್ತಾ? ಇವ್ರೆ ನನ್ ತಂಗಿಯ ಅತ್ತೆ. ಅವ ಇವತ್ತು ನಾನು ಮಟನ್ ಸಾಂಬಾರು ಮಟನ್ ಸುಕ್ಕ ಮಾಡಿದೀನಿ. ಹೆಂಗ್ ಬಂದಿದೆ ಅಂತ ಆಮೇಲೆ ರಿವ್ಯೂ ಕೊಟ್ಬಿಟ್ಟೆ ಹೋಗ್ಬೇಕು. ಫ್ರೆಂಡ್ಲಿ ಆಗಿರ್ತಾರೆ ಗೈಸ್, ಏನು ಇದಿಲ್ಲ. ಲೈಕ್ ನಾರ್ಮಲ್ ಟಿಪಿಕಲ್ ಅತ್ತೆ ತರ ಇರಲ್ಲ, ಕ್ಯಾಶುವಲ್ ಆಗಿರ್ತಾರೆ. ನನ್ನ ತಂಗಿಗೂ ಅಷ್ಟೇ. ಇಬ್ರು ಲೈಕ್ ಕೋಆರ್ಡಿನೇಷನ್ ಚೆನ್ನಾಗಿದೆ ಇಬ್ರು ಜೊತೆನೂ. ಕಾಲ್ ಮಾಡ್ತಾ ಇರ್ತೀಯಲ್ವೇನೆ ನಿಮ್ಮ ಅತ್ತೆಗೆ? ನೋಡಿ ಇಂಥ ಅತ್ತೆ ಎಲ್ಲಾದ್ರೂ ಸಿಗ್ತಾರ? ಅವರೇ ಮಾಡ್ತಾರೆ ಇವಳು ಮಾಡೋದ್ಕಿಂತ ಹೆಚ್ಚಾಗಿ. ತಿನ್ನೋ ಅದೃಷ್ಟ ನನ್ನ ತಂಗಿಗೆ ಇಲ್ಲ. ಯಾಕೆಂತಂದ್ರೆ ಪಾಪು ತಿನ್ಬೇಡ ತಿನ್ಬೇಡ ಅಂತ ಹೇಳ್ತೈತೆ. ಆ ಸ್ಮೆಲ್ ಕಂಡ್ರೇನೆ ಆಗ್ತಾ ಇಲ್ಲ ಅವಳಿಗೆ. ತಿನ್ನಲ್ಲ ನೋಡಿ, ತಿನ್ನಲ್ವಂತೆ.
ನೋಡಿ ಗೈಸ್, ನಮ್ಮ ಚಿನ್ನು ಅವ್ರ ಅತ್ತೆ ರವೆ ಉಂಡೆ ಮಾಡ್ಕೊ ಬಂದಿದೆ. ಇಲ್ಲಿ ನಮ್ಮ ಮನೆಗೂ ತಗೊಂಬಂದಿದೆ. ಯಾವಾಗಲೂ ಬಂದಾಗೆಲ್ಲ ಏನೇನಾದರೂ ತಗೊಂಬರ್ತಿರ್ತಾರೆ. ಇದ್ರ ಜೊತೆಗೆ ಇನ್ನ ಬಾಳೆಹಣ್ಣಂತೆ, ಎಲೆ, ಅಡಿಕೆ ಏನೇನೋ ತಗೊಬರ್ತಾನೆ ಇರುತ್ತೆ. ಇನ್ನ ಏನೋ ತಿಂಡಿಗಳು ಎಲ್ಲ ತಗೊಬಂದಿದ್ದಾರೆ. ಮಾಡು ಟಾಟಾ. ಮಾಡ್ತಿ ಟಾಟಾ? ಮಾಡು ಟಾಟಾ ಅಜ್ಜಿಗೆ. ಹೋಗ್ ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಬರೋಗು ಪುಟ್ಟು. ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಬರಕ್ ತಾತನ್ಗೆ. ಸುಳ್ಳೇ ಬರ್ದು ಸೂಪರ್ ಊಟ. ನಿಜ 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 ನಿಜ. ಏನ್ ಮಾಡಿದೆ ಹೇಳ್ರಿ ನೋಡೋಣ. ಮಟನು, ಇದು ಹುರ್ಗಿದ ಮಾಂಸ, ಅನ್ನ ಸಾರು, ಮುದ್ದೆ ಎಲ್ಲ ಮಾಡಿ. ಮುದ್ದೆ ನಾನ್ ಮಾಡಿಲ್ಲ, ಅಮ್ಮ ಮಾಡಿದ್ದು. ನೀವು ಅಜ್ಜಿಗೆ ಇಷ್ಟ ಆಯ್ತಂತ. ಇಷ್ಟ ಪಾಪು. ಏನು ನೋಡಿ ಗೈಸ್, ನನ್ ತಂಗಿಗೆ ಏನ್ ವೆರೈಟಿ ಮಾಡಿದ್ರು ಪಾಪ ಅವಳು ತಿಂದನೆ ಯಾವ್ದೋ ಲಿವರ್ ಬೇಯಿಸ್ಕೊಂಡ್ ತಿಂತವಳೆ. ಹೆಂಗೈತೆ ಹೋಗ್ಲಿ, ಲಿವರ್ ಆರ ತಿನ್ಬೋದಾ? ಚಿಕನ್ ಚೆನ್ನಾಗಿರುತ್ತೆ, ಮಟನ್ ಒಂಥರ ಸ್ಮೆಲ್ಲು. ನನಗೇನೋ ಸ್ಮೆಲ್ ಅನ್ನಿಸ್ತು. ಎಲ್ರು ಬಂದಿದ್ರಲ್ಲ ನೋಡಕ್ಕೆ, ಖುಷಿ ಆಯ್ತೇನೆ. ಖುಷಿ ಆಯ್ತು. ಖರ್ಚಿಗೆ ಕಾಸು ಕೊಟ್ಬಿಟ್ಟು ಹೋಗಿದ್ದಾರೆ ನನ್ ತಂಗಿ, ಆದ್ರಿಂದ ಇನ್ನೂ ಖುಷಿ ಆಗೋಳೆ. ಹಾಗೆ ಅವ್ರ ಅತ್ತೆ ಒಂದ್ ಸ್ಯಾರಿ ತಗೊಬಂದಿದೆ ಗೈಸ್, ತೋರಿಸ್ತೀನಿ ರೀ. ಪಾಪ ಅವ್ರ ಅತ್ತೆ ಯಾವಾಗ್ಲೂನು ಬರುವಾಗೆಲ್ಲ ಒಂದೊಂದ್ ಸ್ಯಾರಿ ತಗೊಬರ್ತಾರೆ. ಅಷ್ಟು ಪ್ರೀತಿ ಸೊಸೆ ಅಂದ್ರೆ. ನೋಡ್ದ ಸೀರೆನ ಆಲ್ರೆಡಿ ತೆಗ್ದು. ನೋಡಿ ಗೈಸ್, ಈ ತರದ್ದು ಲಾಸ್ಟ್ ಟೈಮುನು ಇದೇ ಕಾಂಬಿನೇಷನ್ ಅಲ್ಲೇ ತಗೊಬಂದಿದ್ರು, ಅಂದ್ರೆ ಕಲರ್. ಆದ್ರೆ ಮತ್ತೆ ಹೇಗೇನ್ ಅದೇ ಕಲರ್ದೇನೆ, ಬಟ್ ಬೇರೆ ಪ್ಯಾಟರ್ನ್ ತಗೊಬಂದಿದ್ದಾರೆ. ಚೆನ್ನಾಗಿದೆ ಸೀರೆ. ನೋಡಿ ಗೈಸ್, ಸಖತ್ತಾಗಿದೆ ಕಣೆ. ಉಟ್ಕೊಂಡಾಗ ಚೆನ್ನಾಗ್ ಕಾಣಿಸ್ತದೆ ಬಿಡು. ಸೊಸೆ ಬಸ್ರಿ ಆಗಿದ್ದಾಳೆ. ಸೀರೆದೇನಾರ ಬೈಕ್ ಇದ್ರೆ ತೀರ್ಲಿ ಅಂತ. ನೋಡಿ ಗೈಸ್, ನಮ್ ಪಾಪನ ನನ್ ತಂಗಿ ಹೊಟ್ಟೆ ಮೇಲತ್ ಕುತ್ಕೊಂತೈತೆ. ಪಾಪ ಅದಕ್ಕೇನ್ ಗೊತ್ತು, ಹೊಟ್ಟೆ ಒಳಗಡೆ ಒಂದ್ ಪಾಪು ಇದೆ ಅಂದ್ಬಿಟ್ಟು. ಹಂಗ್ ಕೂರ್ಬಾರ್ದು ಕಂದ, ಚಿಕ್ಕಿಗ್ ನೋವಾಗುತ್ತೆ. ಹಂಗ್ ಮಾಡ್ತಾರಾ? ಬೇ ಫ್ಯಾನ್ ಅಂತ ಹಾಕಮ್ಮ. ಏನಾದ್ರು ತಿಂತಿ ಏನ ಚಿನಿ? ಏನಾದ್ರು ಏನ್ ತಿನ್ಬೇಕು ಅನ್ನಿಸ್ತಾ? ಕಬ್ಬು. ನೋಡಿ ಗೈಸ್, ನನ್ ತಂಗಿಗೆ ಕಬ್ಬು ತಿನ್ಬೇಕು ಅನ್ನಿಸ್ತಾ ಇದೆಯಂತೆ. ಏ ಈಗ ಮಧ್ಯಾಹ್ನದಿಂದ ಬರೀತಾ ಇದ್ದೆ. ಇಲ್ಲೆಲ್ಲ ಶುಗರ್ ಕೇನ್ ಕೌಂಟರ್ ಎಲ್ಲ ಅಲ್ಲೈತೆ ರಾಘವೇಂದ್ರ ಸ್ವಾಮಿ ಟೆಂಪಲ್ ಹತ್ರ. ಹೌದಾ? ಹೇಳ್ದೆ ನಂದೀಶ್ಗೆ ತಗೋಬಾ ಅಂತ. ಕಬ್ಬು ಜಾಸ್ತಿ ತಿನ್ಬಾರ್ದು ಚಿನಿ, ಸ್ವಲ್ಪ ತಿನ್ನು. ನಾರ್ಮಲ್ ಬೈಕೆ ತೀರಕ್ಕೆ. ಏನ್ ಮುದ್ದು ಕುತ್ಕೋಬೇಡಪ್ಪ. ಗೈಸ್, ಇವಾಗ ಮನೆಗೆ ಹೊರಡ್ಬೇಕು. ನಂಗೂ ಸ್ವಲ್ಪ ಟಯರ್ಡ್ ಆದಂಗ್ ಫೀಲ್ ಆಗ್ತಿದೆ. ಕುಕಿಂಗ್ ಎಲ್ಲ ಮಾಡಿ ಒಂಥರ ಇದು ಮೈಕೈ ನೋವು ತರನು ಇಲ್ಲ, ಒಂಥರ ಮೂಡ್ ಒಂಥರ ಇದೆ. ಇಲ್ಲಿಂದನೇ ಬಾಕ್ಸ್ ಸ್ವಲ್ಪ ಹಾಕೊಂಡ್ ಹೋಗೋಣ ಅಂತ ಇದೀನಿ. ಮತ್ತೆ ಮನೆಗೆ ಹೋಗಿ ಅಡ್ಗೆ ಮಾಡಕ್ ಸಿಕ್ಕಾಪಟ್ಟೆ ಕಷ್ಟ. ಮತ್ತೆ ಮಧ್ಯ ಇಲ್ಲೂ ಮಾಡಿ ಮತ್ತೆ ಅಲ್ಲೂ ಮಾಡಕ್ ಒಂಥರ ಅನ್ಸುತ್ತೆ. ಅದರಿಂದ ನನ್ನ ಹಸ್ಬೆಂಡ್ ಬೇರೆ ಇಲ್ಲ, ಅವರು ಟ್ರಿಪ್ಗೆ ಹೋಗಿದ್ದಾರೆ. ಸೊ ನಾನು ನಮ್ಮ ಅತ್ತೆ ಮತ್ತೆ ನಮ್ಮ ಮಾವ ಮೂವರೇನೆ. ಪಾಪಗೆ ಏನಾದ್ರು ರೈಸ್ ಮಾಡಿ ತಿನ್ನಿಸ್ತೀನಿ ಅವಳಿಗೆ. ಇನ್ನು ಮಟನ್ ಎಲ್ಲ ತಿಂತಾರೆ ನಮ್ಮ ಮಾವ ಮತ್ತೆ ನಮ್ಮಮ್ಮ. ನಮ್ಮ ಅತ್ತೆ ಇದು ಅಲ್ಲಿ ನೋವು ಬೇರೆ ಇದೆ, ಪಾಪ ತಿಂತಾರೋ ಇಲ್ವೋ ಗೊತ್ತಿಲ್ಲ, ನೋಡ್ಬೇಕು. ಇವಾಗ ಹೊರಡೋದೇನೆ ಮನೆಗೆ. ಒಂಥರ ಟಯರ್ಡ್ನೆಸ್ ಫೀಲ್ ಆಗ್ತಿದೆ ನನಗಂತೂ. ಸೊ ಇವಾಗ ನನ್ನ ತಮ್ಮನ್ ಕರ್ಕೊಂಡು ಹೋಗ್ತೀನಿ ಜೊತೆಗೆ. ಅವನು ಎಲ್ಲೆಲ್ಗೂ ಎತ್ತಾಕೊಂಡು ಹೋಗ್ತಾ ಇರೋದೇನೆ. ಇವತ್ತಿನ ರೋಟೀನ್ ಈ ತರ ಇತ್ತು. ನಮ್ಮಮ್ಮ ಮನೆಗೆ ಬಂದಿದೆ, ಅದೇ ಸ್ಪೆಷಲ್ಲು. 2 days ಬ್ಯಾಕ್ ಬಂದಿದ್ರು. ನನ್ನ ಹಸ್ಬೆಂಡ್ಗೆ ಗಾಗ್ ಅರಿಬೇಕು ಗೈಸ್, ಕಳ್ಸೋದೇ ಇಲ್ಲ ಅಂತಾರೆ. ಎಷ್ಟು ಸರಿ ಕೇಳಿದ್ರು ವೀಕ್ಲಿ ಒಂದ್ ಸರಿ ಅಷ್ಟೇ. ಇಲ್ಲೇ ಪಕ್ಕನೆ ಒಂದು 1/2 kilometer ಡಿಸ್ಟೆನ್ಸ್ ಅಲ್ಲಿ ಇದೆ. ಆದ್ರೂ 1 weekಗೆ ಒಂದ್ಸರಿ ಹೋಗು ಅಂತ ಹೇಳ್ತಾರೆ. ಒಂದೊಂದ್ಸರಿ 1 weekಗೆ ಒಂದ್ಸರಿನೂ ಕಳ್ಸಲ್ಲ. 15 days 20 days ಆ ತರ ಆಗುತ್ತೆ. ನಾನ್ ಗಾಗ್ ಅರಿಬೇಕು, ಕಳ್ಸಿ ಪ್ಲೀಸ್ ಹೋಗ್ತೀನಿ ಅಂತ ಅಂದ್ಬಿಟ್ಟು. ಆತರ ಅವ್ರು ಬೇಡ ಅವರೇ ಬರ್ಲಿ, ಇಲ್ಲೇ ಇರಕ್ ಹೇಳು, ಆ ತರ ಹೇಳ್ತಾರೆ. ಇಲ್ಲೇ ಬಂದಿರಕ್ ಹೇಳು ಅಂತ ಅಂದ್ಬಿಟ್ಟು. ಅದಕ್ಕೇನೆ ಇವತ್ತು ಅದೇ ನನ್ನ ತಂಗಿ ಮನೆಯ ರಿಲೇಟಿವ್ಸ್ ಬಂದಿದ್ರು. ಸೊ ದಟ್ ಅದರಿಂದ ಬಂದಿದ್ದು. ಇಲ್ಲ ಅಂತಿದ್ರೆ ಮನೆಯಲ್ಲಂತೂ ಕಳಿಸ್ತಾ ಇರ್ಲಿಲ್ಲ ನನ್ನ ಹಸ್ಬೆಂಡು. ಅದನ್ನೇ ಕೇಳ್ತಿದ್ರು, ಮೊನ್ನೆ ತಾನೇ ಹೋಗಿದ್ಯಾ ಮತ್ತೆ ಇವತ್ತು ಹೋಗ್ಬೇಕಂತ. ಅದಕ್ಕೆ ಈ ತರ ಅವ್ರು ಬರ್ತಿದಾರೆ, ಕುಕಿಂಗ್ ಮಾಡ್ಬೇಕಂತೆ, ಅದಕ್ಕೆ ಹೋಗ್ತೀನಿ ಅಂತ ಅಂದೆ. ಹಂಗ ಅಂದಿದ ತಕ್ಷಣ ಏನಾದ್ರು ನೀಡಿದ್ರೆ ಹೋಗು ಅಂತಾರೆ. ಸುಮ್ನೆ ಏನಕ್ಕೆ ಹೋಗ್ತೀಯಾ, ನಿಮ್ಮ ಅಮ್ಮನೇ ಇಲ್ಲಿ ಬರಕ್ ಹೇಳು, ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ರಿ ಅಂತ ಹೇಳುತ್ತೆ. ಅದು ಅಲ್ಲದೆ ಇಲ್ಲಿ 4th floor ಅಲ್ಲಿ ಇರೋದ್ರಿಂದ ಹತ್ತಕ್ಕೂ ಸ್ವಲ್ಪ ಕಷ್ಟ. ಆಮೇಲೆ ಇಲ್ಲಿ ಕಂಬಿಗಳೆಲ್ಲ ಮುಂದೆನೆ ಇದೆ. ಪಾಪು ಹೊರಗಡೆ ಹೋಗಿ ಬಿದ್ಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಅವರು ಆಲ್ಮೋಸ್ಟ್ ಕಳ್ಸಲ್ಲ. ಮೇನ್ ಅದೇ ರೀಸನ್ನು. ನೋಡಿ ಇಲ್ಲಿ ನಮ್ಮ ಪಾಪು ನಮ್ಮ ಅಪ್ಪನ್ನ
ನಮ್ಮ ಅಮ್ಮ ಎಲ್ಲ ಕಾಣಿಸ್ತಿದೆ. ಅಜ್ಜಿ ಅಪ್ಪ, ನಾನು ನಮ್ಮ ಅಪ್ಪನ ಅಪ್ಪ ಅಂತ ಅಂತೀನಿ ಅಂದ್ಬಿಟ್ಟು ಅದು ಅಪ್ಪ ಅಂತ ಹೇಳ್ತಾ ಇದೆ ನಮ್ಮ ಅಪ್ಪನ. ಯಾರ್ಕಂದ ಇದು? ಇದು ಅಪ್ಪ, ಅದು ಅಪ್ಪನ. ನಮ್ಮಪ್ಪ ಕಣೆ ಅದು, ನಿಮ್ಮಪ್ಪ ಬೇರೆ. ಅಮ್ಮ ಹೊಡಿತೀಯ ನನ್ಗೆನೆ. ನಮ್ಮಪ್ಪ ಅದು. ನೋಡಿ ಗೈಸ್ ಹೆಂಗ್ ಹೊಡಿತಾಳೆ. ನೋ, ದಟ್ಸ್ ಮೈ ಡ್ಯಾಡ್. ಓಕೆ ಗೈಸ್, ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.